ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೊತ್ತನೇ ಐತೆ ನಿಮ್ಗೆ, ಬ್ಲಾಗ್ಸ್ ಅಂತೂ ಬಂದಿರಲಿಲ್ಲ. ಬಟ್ ಅಪ್ಡೇಟ್ ಕೊಡ್ತಾ ಇದ್ದೆ ನಾನು ಕಮ್ಯುನಿಟಿ ಪೋಸ್ಟ್ ಒಳಗೆ. ನನಗೆ ಆರಾಮ ಇರಲಿಲ್ಲ, ಎಲ್ಲರಿಗೂ ಗೊತ್ತೈತಿ. ನಂಗೆ ಹುಷಾರಿರಲಿಲ್ಲ. ಏನಾಗಿತ್ತು ಎತ್ತಾಗಿತ್ತು ಈಗ ಆಲ್ರೆಡಿ ನಿಮ್ಗೆ ಹೇಳಿನೋ, ಇನ್ನೇನು ನಂತರ ಬ್ಲಾಗ್ ಬರ್ತಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಯಾಕಪ್ಪ ಅಂದ್ರೆ ನನ್ನ ಮಗನ ಬರ್ತ್ಡೇ ಐತಿ. ಇವತ್ತು ಚಿಂಟುನ ಬರ್ತ್ಡೇ ಐತಿ. ಮತ್ತು ಅದ್ವಿಕ್ ಪುಟ್ಟನು ಬಂದಾನು. ಅವ ಬರೋದು ಸ್ಪೆಷಲ್ ಬ್ಲಾಗ್ ಹಾಕಿತ್ತು, ಬಟ್ ನನಗೆ ಆರಾಮ ಇರಲಿಲ್ಲ. ಆಲ್ರೆಡಿ ಬಂದ ನೋಡ್ರಿ. ಅದು ಓಯ್ ಗುಂಡು ಅವ್ರ ಅಮ್ಮನ ನೋಡಕತ್ತಾನೆ. ಯಾಕಂದ್ರೆ ಅವ್ವ ಬಂದು ನಿಂತಾಳ ಬಾಗಲ್ದಾಗ. ಇಲ್ಲಿ ಬಾವೆ ಹಾಂ ಈಗ ಹೇಳ. ಭಾಳ ದಿನ ಆಗಿತ್ತಲ್ಲ ಹೇಳಿ. ಸ್ವಲ್ಪ ಹೆಲ್ತ್ ಬೆಟರ್ ನನಗೆ, ಬಟ್ ಇನ್ನೂ ರೆಸ್ಟ್ ಹೇಳಾರ. ಇದನ್ನ ಯಾವಾಗ ಎಡಿಟ್ ಮಾಡಿ ಯಾವಾಗ ನಿಮಗೆ ಸಿಗ್ತೈತೆ ನೋಡೋಕೆ ಗೊತ್ತಿಲ್ಲ. ಯಾವಾಗೂ ಆಗಿದ್ದು ಇವಾಗ ಹಾಕಿರಿ ಅನ್ನಕ್ಕೆ ಹೋಗ್ಬೇಡ್ರಿ. ನನಗೆ ಹೆಲ್ತ್ ಇಶ್ಯೂ ಐತೆ ಗೊತ್ತೈತಿ. ಈಗ ಎಡಿಟ್ ಅದು ಮಾಡೋಕೆ ಆಗಂಗಿಲ್ಲ. ಸ್ವಲ್ಪ ಲೇಟಾಗೇ ಬರ್ತೈತಿ ಬ್ಲಾಗ್. ಬಟ್ ನೋಡಿ, ಎಂಜಾಯ್ ಮಾಡಿರಿ. ಯಾವಾಗ ಬಂದ್ರೂ ಎಂಜಾಯ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಸೊ ನೋಡ್ರಿ, ಬರ್ರಿ ಇನ್ನೂ ಯಾರ್ಯಾರು ಅದಾರ ನೋಡೋಣ ಒಳಗೆ. ಮತ್ತು ಏನೆಲ್ಲ ಮಗನ ಬರ್ತಡೇಗೆ ಏನೆಲ್ಲ ಸ್ಪೆಷಲ್ ಮಾಡೇವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗದ್ದಲ ಬಹಳ ಆತ. ಬರ್ರಿ ಒಳಗೆ ಹೋಗೋಣ. ಅವ್ರ ಒಂದು ಇಲ್ಲವ ಪ್ರತೀಕ್ಷಾ ಅವ್ರಮ್ಮ. ಯಾರ ಇಲ್ಲಿ ನೋಡ್ರಿ, ಇಷ್ಟ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೈತಿ. ಹ್ಯಾಪಿ ಬರ್ತ್ಡೇದು ಒಂದು ಏನಂತೀರಿ ನೀವು, ಟ್ಯಾಗ್ ಹಾಕಿದ್ದೈತಿ. ಇಲ್ಲಿ 3 ಜನ ಮಕ್ಕಳು ಫುಲ್ ಬಿಸಿ. ಓತೊಟ್ಟು ಹೇಳ್ರಿ. ಫ್ಯಾನ್ ಕೆಳಗೆ ತಾಟ್ನ್ಯಾಗ ಹಾಕಿ ಫ್ಯಾನ್ ಕೆಳಗೆ ಇಟ್ಟಿರ್ತಾಳ. ಮೂರು ಜನ ಏನು ನಡ್ಸಿರುವ ನೀವು? ಭಾಳ ದಿನ ಆತು, ಎಲ್ಲರಿಗೆ ತಪ್ಪಿಬಿಟ್ಟೈತಿ. ಪೂಜಾಗಂತೂ 1 ವರ್ಷ ಆಗಿ ಬಂತು ಆಲ್ಮೋಸ್ಟ್. ಈಗ ನಾವು 1-1.5 ತಿಂಗಳಾತ ಬ್ಲಾಗ್ ಸ್ಟಾಪ್ ಮಾಡಿ. ಈಗಿಲ್ಲೇ ಚಪಾತಿ ಮಾಡತ್ತಾರ ಇವ್ರು 3 ಜನ ಸೇರಿ. ಇಲ್ಲಿ ಕಡೆ ಅದಾವ ನೋಡಿ ಹಿಂದೆ. ಮೆನು ಆಮೇಲೆ ತೋರ್ಸು. ನಾನು ಗದ್ಲು ಭಾಳ ಐತಿಲ್ಲ. ಮೆನು ಆಮೇಲೆ ತೋರ್ಸೋಣ್ರಿ. ಬ್ಯುಸಿ ಅದಾರ ಎಲ್ಲರೂ. ಸಾಕ? ಇಲ್ಲೇ ಇಡುದು. ಹಿಂಗ ಅಂದಂದ ಕಣ್ ಬಿಡ್ಬೇಡ್ರಿ. ಏನ್ ಮಾತಾಡ್ಸಂತ ತರುಣ? ಹಾಯ್ ಅಣ್ಣ. ಯಾರ್ ಬರ್ತ್ಡೇ ಐತಿ? ಚಿಂಟು ಮಾಮಂದ. ಯಾರ್ದು? ಮಾಮಂದ. ಯಾರ್ದು? ಮಾಮಂದ. ನಿನ್ನ ಹೆಸರೇನ? ತರುಣ್. ಗುಡ್. ಇಲ್ಲಾರದಾರು? ಆರದಾರಿಲ್ಲೇ? ಅದ್ವಿಕ್ ಅದಾರು. ಅದ ಮಾಮನ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಮಾಮಂದ. ಮಮ್ಮಿ ಬ್ಯಾಡ ಬಿಡು. ಹ್ಯಾಪಿ ಬರ್ತ್ಡೇ. ಬ್ಯಾಡ
ಅದು ನೀವಾನ ಅದ್ವಿಕ ಹಾಂ ನೀವಾನ ಚೋಟು ಬರೀ ಹಿಂಗ ಮಾಡ್ತಾನ ನೋಡ ಎಲ್ಲಿ ಕುಂಡ್ರ ಅವ್ನು ಕರ್ಕೊಂಡು ಅದೇನ ಪಟ್ಟಿ ಗಿಡ ಅಂತ ಇದೆ ಕೊಟ್ಟು ಬಿಡು ಒಂದು ಕಪ್ಪ ಇಡಿ ಒಳ ಒಳಸಿನ ಬಂದಿಲ್ಲ ಎಂಟಾಗೋತ್ಲ ಮತ್ತೆ ಎಂಟಾಯ್ತು ನೋಡಲ್ಲಿ ನೀ ಇದ್ರೆ ಕರೆದು ಬಾ ಮಮ್ಮಿ ಒಂದೇ ಫೋಟೋ ಹೊಡ್ಕೊಂತೀನಿ ಹೋಲ್ ಬಿಡ್ ನಾ ಇಡುದೇ ಇಲ್ಲ ಸುಳ್ಳು ಹೊಡ್ಕೊಂತೀನಿ ನಾ ಹಂಗ ಮಾಡ್ತೇನೆ ನೋಡಿ ಸಲ ಬರ್ತಾನೆ ಹಿಂಗ್ ಹಿಡ್ಕೊಂಡು ಹಿಂಗ್ ಸ್ಪಾರ್ಕ್ ಹಚ್ಚಿ ಹಿಂಗ್ ಕಟ್ ಮಾಡ್ತೇನೆ ಏನಾದ್ರೂ ಪ್ರಾಬ್ಲಮ್ ಫೋಟೋ ತಕೊಂಡ್ರೆ ಕೇಕಿಂದ ಮೊದಲನೇ ದಿವಸ ಹಂಗ ನೋಡ ಮುಟ್ಟಬೇಡ ಈ ಕಡೆ ಬರೋಣ ಈ ಕಡೆ ಏ ಹುಚ್ಚಮ್ಮ ಎಲ್ಲಿಟ್ರು ಅಷ್ಟೇ ಹಿಂಗ ಹಿಡ್ಕೊಂಡು ಹಚ್ಚಿ ಹಿಂಗ್ ಕೈಯಾಗ ಹಿಡ್ಕೊಂಡು ಹಿಂಗ್ ಮಾಡಿ ಇವು ಯಾಡ ಕ್ಯಾಂಡಲ್ ಅವ್ನು ಕುಂದ್ರಸ ಸ್ಟೂಲ್ ಇತ್ತಲ್ಲ ಈಕಿ ಬಂದು ಕುಂತ್ಲಿ ಇಲ್ಲೇ ತಡಿ ಸ್ಟೂಲ್ ಇತ್ತಲ್ಲ ಇಲ್ಲೇ ಪಿಂಕ್ ಕಲರ್ ಅಲ್ಲ ಕ್ಯಾಂಡಲ್ ನೋಡಲ್ಲ ಕಿನ್ನು ಈಗ ನೆಕ್ಸ್ಟ್ ಸಾಲ್ಗೆ ಎಲ್ಲರೂ ಹೋದಲ್ಲ ಅವಾಗ ಬರ್ತಾವ ರೆಡಿ ಪೊಸಿಷನ್ ಆಗಿರೋಣ ಹಿಂಗ ರಕ್ಕ ನಿರೀಕ್ಷ ದಾನದಲ್ಲಿ ಶ್ರೇಷ್ಠ ದಾನ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ನೀವು ಬರ್ತೈತಿ ಮತ್ತೆ ಸ್ವಲ್ಪ ಬಗ್ಗೆ ಕಟ್ ಮಾಡಿದ್ರ ಆಕಿಗೆ ಒಟ್ಟು ಸತಿ ಕೇಕ್ ತಿನ್ಬೇಕಾಗೈತಿ ಈಗ ಬಂದಿದ್ದು ಊಟ ಮಾಡೋಣ ಕುದುರ್ಲಿ ಚಿಲ್ಲು ಮುಂಸರದ್ ಕುಂದ್ರ ಕುದುರ್ಲಿ ಯದಿ ಹಿಂಗ ಸೀದಾ ಕುಂದ್ರೆ ಮುಂಸರದ್ ಕುಂದ್ರ ಆಟಿ ಮಾಮ ಕುಂದಿರ್ತಿಯಲ್ಲ ಬೆಳೆಸ್ತಿ ಮಮ್ಮಿ ಒಗದಾಗ್ತಂತು ಊರೆಲ್ಲ ಅಡ್ಡಾಡಿ ಬಂದಿ ಕೆಲಸ ಮಾಡಿದೇನ ಮುಂಜಾನೆ ಯಾರು ಮಾಡಿಲ್ಲ ಅವ್ರದ್ದು ಕೇಕ್ ಕಟ್ ಕಾಲರ್ ಸೀದಾ ಮಾಡ್ಕೊಲಿಕ್ಕೆ ಸರಿ ಸರಿ ನೀವು ಹಚ್ಚೋದಿಲ್ಲ ಕೈ ಹಿಡ್ಕೊಂತಾನೆ ಹಚ್ಚಿ ಕೈ ಹಿಡ್ಕೊಂತಾರ ಚಿಟ್ಟು ಅಲ್ಲಿ ಇಡ ಮೊದಲ ಹಚ್ಚಿದೆ ಆಮೇಲೆ ಕೈ ಹಿಡ್ಕೋ ಒಂದು ಫೋಟೋ ಎಲ್ಲ ಮಂಜಾನ ಸವಾಸ ಮಾಡಿ 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 ಸರಿ ಫೋಟೋ ನೋಡ್ಕೊಳ್ಳಿ ಇಲ್ಲಿ May the God bless you. May the good God bless you. Happy birthday, happy birthday, happy birthday to you, Chintu, Adarsh. ಸ್ನೇಹಿತರೆ ಹೆಂಗಿತ್ತು ನೋಡ್ರಿ ಮಗನ ಒಂದು ಬರ್ತ್ಡೇದ ಕೇಕ್ ಸೆಲೆಬ್ರೇಷನ್ 12 ವರ್ಷದವನ ಆದ ನೋಡ್ರಿ ಮಗ ಆಯಿತು ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಅವನಿಗೆ ಕೇಕ್ ತಿನ್ನಿಸಿದ್ವಿ ವಿಶ್ ಮಾಡಿದ್ವಿ ಪ್ರೆಸೆಂಟೇಷನ್ ಕೊಟ್ವಿ ಆಮೇಲೆ ಏನೈತಿ ಅವನು ಕೂಡ ನಮ್ಮೆಲ್ಲರಿಗೆ ಕೇಕ್ ತಿನ್ನಿಸಿದ ಕೆಲವೊಂದಿಷ್ಟು ಫೋಟೋಸ್ ಆಯಿತು ಸೊ ಈ ರೀತಿಯಾಗಿ ಕೇಕ್ ಕಟ್ಟಿಂಗ್ ಆದ ನಂತರ
ಸ್ನ್ಯಾಕ್ಸ್ ಆಯಿತು, ಮಾಮೂಲಿ ಚಿಪ್ಸು ಖಾರ ಹೀಗೆಲ್ಲ ಸ್ನ್ಯಾಕ್ಸ್ ಆಯಿತು ಲೈಟಾಗಿ. ನಂತರದಲ್ಲಿ ಸ್ವಲ್ಪ ಒಂದಿಷ್ಟು ಇರ್ತದಲ್ಲ ರೀ ಹಾರ್ಟೆ ಎಲ್ಲ ಆದಮೇಲೆ ಊಟ ಮಾಡಿದ್ವಿ. ಊಟಕ್ಕೆ ಏನು ಮಾಡಿದ್ದೆಪ್ಪ ಅಂದ್ರೆ ವೈಟ್ ರೈಸ್ ಮಾಡಿದ್ದೆ ನೋಡಿರಿ, ವೈಟ್ ರೈಸು ಹಾಗೇನ ಪನ್ನೀರ್ ಮಸಾಲ. ಸೊ ನೋಡ್ತಾ ಇರ್ಬೋದು, ಸಖತ್ತಂದ್ರೆ ಸಖತ್ತಾಗಿತ್ತು ಸ್ನೇಹಿತರೆ. ಪನ್ನೀರ್ ಗ್ರೇವಿ ಮಸಾಲ ಅಂತೂ ಸೂಪರಾಗಿತ್ತು. ಮತ್ತು ಇದ್ರ ಜೊತೆಗೆ ದಾಲ್ ಫ್ರೈ ಕೂಡ ಮಾಡಿದ್ವಿ. ಮತ್ತು ಮಗನಿಗೆ ಪರೋಟ ಬೇಕಂದಿದ್ದ, ಸೊ ಅವ್ನ ಸಲುವಾಗಿ ಅಷ್ಟೇ ಒಂದು 5 ಅಂದ್ರೆ 5 ಅದು ಗೋಧಿ ಹಿಟ್ಟಿನ ಪರೋಟನ ತರಿಸಿದ್ವಿ. ನಾವೆಲ್ಲರೂ ಚಪಾತಿ ಮಾಡ್ಕೊಂಡಿದ್ವಿ. ನೀವಂತೂ ನೋಡಿದ್ರಿ ಸ್ಟಾರ್ಟಿಂಗಲ್ಲೇ ಮಕ್ಕಳು ಚಪಾತಿ ಮಾಡಿದರು. ನಾನಿದೆ ಮೇಲಿಂದೆಲ್ಲ ಅಡುಗೆ ಮಾಡಿಕೊಂಡೆ, ಇಡೀ ದಿವಸ ಒಂದೊಂದಾಗಿ ಮಾಡಿಕೊಂಡೆ ಅಂತ ಹೇಳ್ಬೋದು. ಕಾವೇರಿನೂ ಹೆಲ್ಪ್ ಮಾಡಿದ್ಲು, ಹಾಗೆ ನಮ್ಮ ಅತ್ತಿ ಕೂಡ ಇದ್ರಲ್ಲ, ಅವರು ಕೂಡ ನಂಗೆ ಹೆಲ್ಪ್ ಮಾಡಿದ್ರು ಅಡುಗೆ ಮಾಡೋಕ್ಕೆ. ಸ್ವೀಟಿಗೆ ಬೆಳಗ್ಗೆನ ಜಾಮೂನ್ ಮಾಡಿ ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೆ ರೀ ನಾನು. ಆಮೇಲೆ ಏನೈತಿ ಇದನ್ನು ಒಂದೊಂದಾಗಿ ಅಡುಗೆ ಪ್ರಿಪ್ರೇಷನ್ ಮಾಡಿಕೊಂಡೆ. ನೋಡಿರಿ ತೋರಿಸ್ತಾ ಇದ್ದೀನಿ ವೀಟ್ ಪರೋಟ ಮಲ್ಬಾರದ್ದು. ಸೊ ಅವ್ನ ಸಲುವಾಗಿ ಅವ್ನು ಬೇಕಂದಿದ್ದ, ಆ್ಯಕ್ಚುಲಿ ಸ್ಕೂಲಿಗೆ ಬೇಕಂದಿದ್ದ ಅವನು, ಬಟ್ ಸ್ಕೂಲಿಗೆ ಅದು ಮಧ್ಯಾಹ್ನ ತಿನ್ನೋಕೆ ಸರಿಯಾಗಂಗಿಲ್ಲ ಅಂಥೇಳಿ ನಾವು ಈವ್ನಿಂಗ್ ಅಂದಿದ್ವಿ. ಅದಕ್ಕೋಸ್ಕರ ಅವ್ನ ಫೇವ್ರೇಟ್ ಪನ್ನೀರ್ ಮಸಾಲ ಬೇಕಂದಿದ್ದ, ಹಾಗೆ ಪರೋಟ ಅವನಿಗೋಸ್ಕರ ತರಿಸಿದ್ವಿ ನೋಡಿರಿ. ಅದಾದಮೇಲೆ ಇದು 24th ಆಯಿತು ಬರ್ತ್ಡೇ. ಮತ್ತೊಂದು 2 ದಿವಸ ಉಳ್ಕೊಂಡು ನಾನು 26ಕ್ಕೆ ನಾನು ಮನೆಗೆ ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರ್ಸಕತ್ತೀನಿ ನಿಮ್ಗೆ ಇದನ್ನು ವಾತಾವರಣ ಹೆಂಗಿತ್ತು ಅಂಥೇಳಿ. ಹೆಚ್ಚು ಕಡಿಮೆ 1 ತಿಂಗಳು, ಯಾಕಂದ್ರೆ ನಾನು ಹೋಗಿದ್ದೆ ಜೂನ್ 26ಕ್ಕೆ ಅಡ್ಮಿಟ್ ಆಗಿದ್ದೆ. ಸೊ ಜುಲೈ 26ಕ್ಕೆ ಮನೆಗೆ ಬಂದೆ. ಜುಲೈ 24th ನನ್ನ ಮಗನ ಬರ್ತ್ಡೇ ನೋಡಿರಿ. ಸೊ ಅದನ್ನು ಮುಗಿಸ್ಕೊಂಡು ನಾನು 26ಕ್ಕೆ ನಾನು ಕಾವೇರಿ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟಿ ಮಳೆ ಅಂತೂ ಇತ್ತು, ಮಳೆ ಬಿಟ್ಟಿರಲೇನೇ ಇಲ್ಲ. ಮತ್ತು ಇನ್ನೂ ಕೂಡ ಪಂಚಮಿ ಎಲ್ಲ ಮುಗಿಸ್ಕೊಂಡು ಹೋಗಿರಿ ಅಂತಂತನೂ ಹೇಳಿದರು. ಬಿಡಾಕತ್ತಿದ್ದಿಲ್ಲ ನನಗೆ, ತಂಗಿ ಆಗಿರ್ಬೋದು ಮಕ್ಕಳಾಗಿರ್ಬೋದು. ಬಟ್ ಮನೆ 1 ತಿಂಗಳಾಗಿತ್ತು ಬಾಗಿಲ ಹಾಕಿ. ಮಧ್ಯೆ ಕಾವೇರಿ ಬಂದು ಕ್ಲೀನ್ ಮಾಡ್ತಿದ್ಲು ವೀಕ್ಲಿ ಒನ್ಸ್. ಬಟ್ ಡೀಪ್ ಕ್ಲೀನ್ ಅಂತ ಇರ್ತದಲ್ಲ ರೀ 1 ತಿಂಗಳು ಅಂದ್ರೆ, ಅದಾಗ ಮಳೆ ಹತ್ತಿ ಫುಲ್ಲೆಲ್ಲ ತಂಪು ಹಿಡಿದು ಒಂಥರ ಏನತ್ತಿಲ್ಲ ಗುಮ್ಮಸ್ ಸ್ಮೆಲ್ ಬರಾಕತ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಬಂದ್ವಿ. ಇಲ್ಲ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಪರವಾಗಿಲ್ಲ ನನ್ನ ಹೆಲ್ತ್ ಅಂತ. ಸೊ ಬಾಗಿಲ ಎಲ್ಲ ನೋಡ್ತಾ ಇರ್ಬೋದು, ಕಂಟಿನ್ಯೂಸ್ ಮಳೆಯಾಗಿ ಹೆಂಗೆಲ್ಲ ಪಾಚಿ ಕಟ್ದಂಗೆ ಆಗೈತೆ ಅಂಥೇಳಿ. ಸೊ ಇದಿಷ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದಾದ ನಂತರ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಬಾತ್ ಮಾಡಿದ್ದೆ. ಅದನ್ನು ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗೆ ಮಾಡಿದ್ದೆ, ಯಾಕಂದ್ರೆ ಕಾವೇರಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಕತ್ತಿದ್ಲು ಒಂದೊಂದಾಗಿ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಊಟಕ್ಕೆ ಇನ್ನು ಅನ್ನ ಸಾಂಬಾರು ಬೇರೆ ಏನು ಮಾಡೋದು ಅಂಥೇಳಿ ಟೊಮೆಟೊ ರೈಸನ್ನ ಮಾಡಿದ್ದೆ. ಅದರದ ರೆಸಿಪಿನ ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ. ನನ್ನ ಒಂದು ಪದ್ಮಾಸ್ ರೆಸಿಪಿ ಚಾನಲಲ್ಲಿ ತುಂಬ ವೈರಲ್ ಆದಂಥ ಒಂದು ರೆಸಿಪಿ ಇದು ಟೊಮೆಟೊ ಬಾತ್. ಹತ್ತತ್ರ 1 ಮಿಲಿಯನ್ ವ್ಯೂಸ್ ಆಗ್ತಾ ಬಂತು. ಅಷ್ಟೊಂದು ವೈರಲ್ ಆದ ಒಂದು ರೆಸಿಪಿ. ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಇದನ್ನು ರೆಸಿಪಿ ನೋಡಿ ಸಾಕಷ್ಟು ಜನ ಫೀಡ್ಬ್ಯಾಕ್ ಅಥವಾ ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಟ್ರೈ ಮಾಡಿ ಅವ್ರಿಗೆಲ್ಲ ಇಷ್ಟ ಆಗಿ ನನಗೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಬಹಳ ದಿನದ ನಂತರ ನಾನು ಕೂಡ ಮತ್ತೊಮ್ಮೆ ಈ ರೆಸಿಪಿನ ನನ್ನ ಲಾಗ್ ಚಾನಲ್ ಒಳಗೆ ಶೇರ್ ಮಾಡಿದ್ದೀನಿ. ನಾನು ಯಾವ ರೀತಿ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಅಥವಾ ಟೊಮೆಟೊ ಬಾತನ್ನು ಮಾಡ್ತೀನಿ ಅದನ್ನು ತೋರಿಸಿದ್ದೀನಿ. ಬರ್ರಿ, ಹಾಗಿದ್ರೆ ತಡ ಮಾಡೋದು ಬೇಡ, ರೆಸಿಪಿ ಹೆಂಗೆ ಮಾಡಿದೆ ಅಂತ ನೋಡೋಣ ಅಂತ. ಮತ್ತು ಈ ಒಂದು ರೆಸಿಪಿ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ಯಾವ ಟೈಮ್ ಟಿಫನು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಇಲ್ಲ ಲಂಚ್ ಬಾಕ್ಸು, ಟಿಫನ್ ಬಾಕ್ಸಿಗೂ ಕೂಡ ತುಂಬ ಹೆಲ್ಪ್ ಆಗುವಂಥ ಒಂದು ರೆಸಿಪಿ, ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ. ಬರ್ರಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲೇ ಈ ಒಂದು ರೈಸ್ ಮಾಡಲಿಕ್ಕೆ ಕುಕ್ಕರ್ನ ಯೂಸ್ ಮಾಡಕತ್ತೀನಿ. ನೀವು ಬೇಕಾದ್ರೆ ಕಡಾಯಿ ಒಳಗೂ ಮಾಡಬಹುದು. ಕುಕ್ಕರ್ ಆದ್ರೆ ಕ್ವಿಕ್ ಆಗ್ತಿತ್ತು ಅಂಥೇಳಿ ಬೆಳಗಿನ ಗಡಿಬಿಡಿಗೆ ನಮ್ಗೆ ಕುಕ್ಕರ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕುಕ್ಕರ್ ತೊಗೊಂಡು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಆಗಿರ್ಬೋದು ಮತ್ತು ರೈಸ್ನ ಫ್ಲೇವರ್ ಆಗಿರ್ಬೋದು ಸಖತ್ತಾಗಿ ಬರ್ತೈತಿ. ಅದಕ್ಕೋಸ್ಕರ 2 ಸೇರಿಸಿ ನಾನಿಲ್ಲೇ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬರೀ ತುಪ್ಪದಲ್ಲೇನೂ ಮಾಡ್ಬೋದು, ಇಲ್ಲ ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಈಗ ಎಣ್ಣೆ ಎಲ್ಲ ಕಾದಾದ ನಂತರ ಒಂದಿಷ್ಟು ಇದಕ್ಕೇನು ಮಾಡ್ತೀನಿ, ನಾನು ಮೊದಲಿಗೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ಅದರೊಳಗೆ ಫಸ್ಟ್ ಏನಪ್ಪ ಅಂದ್ರೆ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವಿನ ಫ್ಲೇವರ್ ಸಖತ್ತಾಗಿ ಬರ್ತೈತಿ. ಅದಕ್ಕೋಸ್ಕರ ಇದಾದ ನಂತರ ಒಂದಿಷ್ಟು ಅಂದರೆ 1 ಸ್ಪೂನು ಕಸೂರಿ ಮೇಥಿ, ಇದ್ರದ್ದು ಪರಿಮಳ ಸೂಪರ್ ಆಗಿರ್ತೈತಿ. ನಂತರದಲ್ಲಿ ಇಲ್ಲಿ ನೋಡ್ರಿ 2 ಚಕ್ರ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ, ಕಾಳುಮೆಣಸು, ಒಂದು ಸ್ವಲ್ಪ ಬೇಳೆ ಸೊಪ್ಪು, ಮರಾಠ ಮೊಗ್ಗು, ಜಾವಿತ್ರಿ, 2 ಪಲಾವ್ ಎಲೆ, ಇಷ್ಟು ಮಸಾಲೆನ ಹಾಕ್ಕೊಂಡು ಈಗೇನೈತಿ ಸಣ್ಣ ಉರಿ ಒಳಗೆ ಸ್ವಲ್ಪ ಮಸಾಲೆ ಇದೆಲ್ಲ ಪರಿಮಳ ಬಿಡೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಮಾತ್ರ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಆ ನಂತರ 2 ಉಳ್ಳಾಗಡ್ಡಿ, ಹಾಗೆ 2 ಹಸಿಮೆಣಸು. ಈ ಹಸಿಮೆಣಸು ಏನೈತಿ ಖಾರ ಎಲ್ಲ
ಜಸ್ಟ್ ಫ್ಲೇವರಿಗೆ ಹಾಕಿದ್ದೀನಿ. ಮತ್ತು 2 ಉಳ್ಳಾಗಡ್ಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಈ ಟೈಮಲ್ಲೇ ಬೇಕಿದ್ರೆ ಏನಪ್ಪ ಅಂದ್ರೆ ಬಟಾಣಿ ಇದ್ರೂ ಕೂಡ ಸೇರಿಸ್ಕೊಳ್ಬಹುದು. ಮತ್ತು ಈಗೇನೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ರಿಂದ 1.5 ಸ್ಪೂನಷ್ಟು ಸಣ್ಣ ಸ್ಪೂನ್ಲೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ಪಲಾವ್ ಆಗಿರ್ಬೋದು ಮತ್ತು ಈ ಥರ ಟೊಮೆಟೊ ಬಾತ್ ಆಗಿರ್ಬೋದು, ಆಮ್ಯಾಗ ಪುದೀನ ರೈಸ್ ಅಂತ ಏನು ಮಾಡ್ತೀವಿ ಅದಕ್ಕೆ, ಮತ್ತು ಪಾಲಕ್ ರೈಸಿಗೆ ಅಷ್ಟೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು. ಅದಕ್ಕೆ ಅಂದ್ರೆ ಒಂಥರ ಬಗಾರ ರೈಸು ಈ ಥರ ಎಲ್ಲ ಮಾಡ್ತೀವಲ್ಲ ಕುಷ್ಕಾಗೆ, ಅದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕ್ಯಾರ ನಡೀತದೆ. ಇಷ್ಟೆಲ್ಲ ಹಾಕ್ಕೊಂಡು ಆದ ನಂತರ ನಾನಿಲ್ಲೇ ವಟಾಣಿ ಇರಲಿಲ್ಲ, ಹೀಗಾಗಿ ಒಂದಿಷ್ಟು ಗೋಡಂಬಿ ಪೀಸ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಬಾಡಿಸ್ಕೊಳ್ಬೇಕಲ್ಲ, ಉಳ್ಳಾಗಡ್ಡಿ ಚೆನ್ನಾಗಿ ಮೊದಲಿಗೆ ಚಲೋ ತಂಗೆ ಸಾಫ್ಟ್ ಆಗಬೇಕಂತ ಅದಕ್ಕೆ ಎಷ್ಟು ಬೇಕು ಅಷ್ಟೇ ನಾನು ಉಪ್ಪನ್ನು ಸೇರಿಸ್ಬಿಟ್ಟು ಈಗೇನೈತಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು 4 ಟೊಮೆಟೊನ ನಾನಿಲ್ಲೇ ತೊಗೊಂಡಿದ್ದೀನಿ ನೋಡಿರಿ. ಅವನು ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ನಾನಿಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಒಳಗನೆ ನಾವು ಇದನ್ನು ಉಪ್ಪು ಹಾಕಿರ್ತೀವಲ್ಲ ಬೇಗನೆ ಸಾಫ್ಟ್ ಆಗ್ತೈತಿ. ಮತ್ತು ಸಾಫ್ಟ್ ಆಗುವವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಳೇಬೇಕು, ಅಂದರೆ ನಮ್ಗೆ ಬಾತ್ ಚೆನ್ನಾಗಿ ಬರ್ತೈತಿ. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಎಷ್ಟು ಮೇಲೆ ಬಂದೈತೆ ಅಂತ ಹೇಳಿ. ಈಗ ಇನ್ನೂ ಕೂಡ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಸಾಫ್ಟ್ ಆಗ್ಯಾವ ಟೊಮೆಟೊ. ಈಗೇನೈತಿ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ನಾವಿಲ್ಲೇ ಖಾರದ ಪೌಡರ್ ಅಥವಾ ಚಿಲ್ಲಿ ಪೌಡರ್ನ ನಾವಿಲ್ಲೇ ಸೇರಿಸ್ಕೊಳ್ಳೋಣಂತ. ನಿಮ್ಮ ಖಾರದ ಅನುಗುಣವಾಗಿ ನೀವು ಹಾಕ್ಕೊಳ್ರಿ. ನಾನಿಲ್ಲೇ 1.5 ದೊಡ್ಡ ಸ್ಪೂನ್ಲೆ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಅರಿಶಿಣ ಪೌಡರು, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಣ್ಣೆ ಒಳಗೆ ಖಾರದ ಪೌಡರ್ ಹಾಕೋದ್ರಿಂದ ಕಲರ್ ಕೂಡ ಸಖತ್ತಾಗಿ ಬರ್ತೈತಿ. ಮತ್ತು ಟೊಮೆಟೊ ಬಾತಿಗೆ ಕಲರನ್ನು ಒಂಥರ ಅಟ್ರಾಕ್ಟಿವ್ ಅನ್ಬೋದು. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಕಲರ್ ಎಲ್ಲ ಯೂಸ್ ಮಾಡಬಾರ್ದು. ಚೆನ್ನಾಗಿ ರೆಡ್ಡಿಶ್ ಆಗಿರುವಂಥ ಹಣ್ಣಾಗಿರೋ ಟೊಮೆಟೊ ಬಳಸಬೇಕು. ಆಮೇಲೆ ಈ ರೀತಿಯಾಗಿ ಎಣ್ಣೆ ಒಳಗಿನ ಚಿಲ್ಲಿ ಪೌಡರ್ ಹಾಕೋದ್ರಿಂದನೂ ಒಂದು ಒಳ್ಳೆ ಕಲರ್ ಕೂಡ ಬರ್ತೈತಿ. ಸೊ ಎಲ್ಲ ಟೊಮೆಟೊ ಸಾಫ್ಟ್ ಆಯಿತು, ಎಲ್ಲನೂ ಫ್ರೈ ಆಯಿತು ಮಸಾಲೆ. ಒಂದು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಗೆ ತೊಳೆದು ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಆಲ್ರೆಡಿ 2 ಗ್ಲಾಸ್ ಅಕ್ಕಿಯನ್ನು ತೊಳೆದು ನೆನೆಸಿಟ್ಟಿದ್ದೆ. ಇದೆಲ್ಲ ಒಗ್ಗರಣೆ ಮಾಡೋವರೆಗೆ ಒಂದು 5 ರಿಂದ 10 ನಿಮಿಷ ಅಕ್ಕಿನ ನೆನೆಲಿಕ್ಕೆ ಬಿಟ್ಟಿದ್ದೆ ನಾನು. ಈ ರೀತಿ ಅಕ್ಕಿ ನೆನೆಸಿ ಹಾಕೋದ್ರಿಂದ ಏನೈತಲ್ಲ ಚೆನ್ನಾಗಿ ಸಾಫ್ಟೂ ಆಗ್ತೈತಿ ರೈಸ್, ಮತ್ತು ಉದುರಾಗಿ ಕೂಡ ಬರ್ತೈತಿ. ಅದಕ್ಕೋಸ್ಕರ ಮತ್ತು ಈ ಥರ ನೆನೆಸಿದ ಮೇಲೆ ಏನು ಅಕ್ಕಿ ಹಾಕ್ತೀವಿ ಅವಾಗೇನೈತಿ ಜಾಸ್ತಿ ಇದನ್ನು ನಾವು ರಫ್ ಆಗಿ ಕೈ ಆಡಿಸ್ಬಾರ್ದು. ಇಲ್ಲಾಂದ್ರೆ ಅಕ್ಕಿ ಏನಾಗ್ತೈತಿ ನುಚ್ಚಾಗೋ ಚಾನ್ಸಸ್ ಇರ್ತೈತಿ, ನೆನೆದಿರ್ತೈತಲ್ಲ ಅದಕ್ಕೋಸ್ಕರ. ಸೊ ನಾನಿಲ್ಲೇ 1-2 ನಿಮಿಷ ಇದನ್ನು ಒಂದು ನಿಮಿಷದವರೆಗೆ ಇದನ್ನು ನಾನು ಸ್ವಲ್ಪ ಹೊಳ್ಳಾಡಿಸಿ ಏನೇ ಮಾಡಿದೆ, ಮಸಾಲೆ ಜೊತೆ ಮಿಕ್ಸ್ ಮಾಡಿದೆ. ಏನು ಹಾಕಿದಂಥ ಅಕ್ಕಿ ಇತ್ತಲ್ಲ ಚೆನ್ನಾಗಿ ಇದನ್ನು ಹುರಿದಂಗೂ ಆಯಿತು ಮತ್ತೆಲ್ಲ ಮಿಕ್ಸ್ ಆದಂಗೂ ಆಯಿತು. ಆ ರೀತಿ ಮಾಡ್ಕೊಂಡು ಆದ ನಂತರ ನಾನು ಸೈಡಿಗೆ ಬಿಸಿ ನೀರನ್ನು ಇಟ್ಟಿದ್ದೆ. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸಷ್ಟು ನೀರನ್ನು ಬಿಸಿ ಇಟ್ಟಿದ್ದೆ. ಬಿಸಿ ನೀರು ಹಾಕೋದ್ರಿಂದ ಕಲರ್ ಏನೈತಲ್ಲ ಅದೇ ಉಳ್ಕೊಳ್ತೈತಂತ. ತಣ್ಣೀರು ಹಾಕಿರೋ ಕಲರು ಡಲ್ ಆಗ್ತೈತಿ, ಟೇಸ್ಟ್ ಕೂಡ ವೇರಿಯೇಷನ್ ಆಗ್ತೈತಿ. ಹೀಗಾಗಿ ಯಾವುದೇ ರೈಸ್ ಮಾಡಿರಿ ಸೈಡಿಗೆ ಒಂಚೂರು ಬಿಸಿನೀರು ಇಟ್ಟೇ ಬಿಟ್ರೆ ಭಾಳನ ಒಳ್ಳೇದು ಅಂಥೇಳಿ. ಅದ್ರದ್ದು ಏನೈತಲ್ಲ ಕುಕ್ಕಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಗೇ ಇರ್ತೈತೆ ಅಂಥೇಳಿ ಇದರಿಂದ. ಸೊ ಅದಕ್ಕೋಸ್ಕರ ಬಿಸಿನೀರನ್ನು ಹಾಕ್ಕೊಂಡು ಮತ್ತು ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು. ಈಗ ಮತ್ತು ಉಳಿದಂತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಕುದಿ ಬರೋವರೆಗೆ ನಾವು ಬಿಡಬೇಕಾಗ್ತೈತಿ. 1 ಕುದಿ ಯಾವಾಗ ಬರ್ತೈತಲ್ಲ ನಾವು ಆವಾಗ ಮತ್ತು ಇನ್ನೊಂದು ಸರಿ ಮಿಕ್ಸ್ ಕೊಟ್ಟು ನಾವು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದೇ ಒಂದು ವಿಸಲ್ ತೊಗೊಂಡ್ವಿ ಅಂದ್ರೆ ನಮ್ಮ ಸೂಪರ್ ಟೇಸ್ಟಿಯಾದ ಟೊಮೆಟೊ ರೈಸ್ ರೆಡಿ ನೋಡ್ರಿ. ಸಖತ್ತಾಗಿ ಬರ್ತೈತಿ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ಈ ಒಂದು ರೆಸಿಪಿನ. ಏನಪ್ಪ ಅಂದ್ರೆ ನನ್ನ ಚಾನಲ್ ಅಥವಾ ನನ್ನ ರೆಸಿಪೀಸಲ್ಲೇ ವೈರಲ್ ಆದ ಒಂದು ರೆಸಿಪಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಥರ ನೀವು ಕೂಡ ಟೊಮೆಟೊ ರೈಸನ್ನು ಟ್ರೈ ಮಾಡಿರಿ ಸ್ನೇಹಿತರೆ. ಹೆಂಗೆ ಬಂತಂತ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆಯೇ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ಅಥವಾ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಟ್ ಅಂಥೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂರು ಅಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋ ಬ್ಲಾಗ್ ರೆಸಿಪಿ ಒಂದಿಷ್ಟಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಲ್ಲರೊಂದಿಗೆ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಸರ್ಕಲ್ ಏನೆಲ್ಲ ಐತಿ ಎಲ್ಲರೊಂದಿಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಇದರೊಂದಿಗೆ ಈ ಒಂದು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಂತ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.